ನಮಸ್ಕಾರ ವೀಕ್ಷಕರೇ. ಬಿಗ್ ಬಾಸ್ ದಿನದಿಂದ ದಿನಕ್ಕೆ ರಂಗ್ ಏರ್ತಾ ಇದೆ. ಕಣ್ಣು ಮುಚ್ಚಿ ಕಣ್ ಬಿಡೋದ್ರೊಳಗಡೆ ವಾರಾಂತ್ಯ ಬಂದಿದೆ. ಕಿಚ್ಚನ ಪಂಚಾಯಿತಿ ಕೂಡ ಶುರುವಾಗಿದೆ. ನಾಮಿನೇಷನ್ ವಿಚಾರ, ಕಳಪೆ ವಿಚಾರ, ಉತ್ತಮ ವಿಚಾರದಲ್ಲಿ ಗುಂಪುಗಾರಿಕೆಯನ್ನ ಮಾಡಲಾಗಿದೆ. ಈಗಾಗಲೇ ಕೆಲವು ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿರುವಂತಹ ಕ್ಲಾಸ್ ಗಳನ್ನು ಇದೇ ವಿಚಾರಕ್ಕೆ ತೆಗೆದುಕೊಂಡಿದ್ರು. ಮತ್ತೆ ಇದೇ ರೀತಿಯಾಗಿ ಪದೇ ಪದೇ ತಪ್ಪುಗಳ ಮೇಲೆ ತಪ್ಪನ್ನ ಮಾಡ್ತಿದ್ದಾರೆ. ಹಾಗಿದ್ರೆ ಕಿಚ್ಚ ಸುದೀಪ್ ಅವರು ಯಾವೆಲ್ಲ ಸ್ಪರ್ಧಿಗಳಿಗೆ ಯಾವ ವಿಚಾರಕ್ಕೆ ಖಡಕ್ ಆಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಹಿಂದೆ ಮಂಜು, ಗೌತಮಿ ಹಾಗೆ ಮೋಕ್ಷಿತಾ ಇವರು 3 ಜನನು ಕೂಡ ನಾಮಿನೇಷನ್ ವಿಚಾರದಲ್ಲಾಗಿರ್ಬೋದು, ಕಳಪೆ ಉತ್ತಮ ವಿಚಾರದಲ್ಲಾಗಿರ್ಬೋದು ಗುಂಪುಗಾರಿಕೆಯನ್ನ ಮಾಡ್ತಾ ಇದ್ರು. ಈ ಕಾರಣಕ್ಕೆ ಕಿಚ್ಚ ಸುದೀಪ್ ಅವರು ಕಳೆದ ವಾರದಲ್ಲಿ ಕಿವಿಯನ್ನು ಕೂಡ ಹಿಂಡಿದ್ರು. ಅದಾದ ಬಳಿಕ ಗುಂಪುಗಾರಿಕೆಯನ್ನ ಮಾಡ್ಕೊಂಡು ನಾಮಿನೇಷನ್ ಆಗ್ಲಿ ಎಲಿಮಿನೇಷನ್ ಆಗ್ಲಿ ಮಾಡ್ತಾ ಇಲ್ಲ. ಸದ್ಯ ಇದೀಗ ಶಿಶಿರ್, ಐಶ್ವರ್ಯ ಹಾಗೂ ಮೋಕ್ಷಿತಾ ಅವರು ನಾಮಿನೇಷನ್ ವಿಚಾರದಲ್ಲಿ ಗುಂಪುಗಾರಿಕೆಯನ್ನ ಮಾಡಿಕೊಂಡು ಕೆಲವು ಸ್ಪರ್ಧಿಗಳನ್ನ ನೇರವಾಗಿ ಟಾರ್ಗೆಟ್ ಅನ್ನ ಮಾಡಿದ್ರು. ಅದರಲ್ಲೂ ಮಂಜು, ಗೌತಮಿ ಅವರನ್ನ ಹೇಗಾದ್ರೂ ಮಾಡಿ ಈ ವಾರದಲ್ಲಿ ನಾಮಿನೇಟ್ ಮಾಡಬೇಕು ಅಂತ ಹೇಳಿ ಐಶ್ವರ್ಯ ಅವರು ಹೇಳಿದಾಗ ಅದಕ್ಕೆ ಸರಿ ಅಂತ ಹೇಳಿ ತಲೆದೂಗಿದ್ದು ಮೋಕ್ಷಿತಾ ಮತ್ತು ಶಿಶಿರ್ ಅವರು. ಐಶ್ವರ್ಯ ಅವರು ಹೇಳ್ತಾರೆ, ಪದೇ ಪದೇ ನೀನು ಅವ್ರಿಗೆ ಸೇಫ್ ಮಾಡಿದ್ರೆ ಸೊ ಅವ್ರು ಉಳ್ಕೊಳ್ತಾರೆ, ಅವ್ರು ಹೋಗೋದಿಲ್ಲ, ನಿನಗೆ ಮೋಸ ಆಗಿದೆ, ನೀನು ಅವ್ರನ್ನ ನಾಮಿನೇಟ್ ವಿಚಾರದಲ್ಲಿ ತೆಗೆದುಕೊಳ್ಬೇಕು ಅಂತ ಹೇಳಿದಾಗ ಮೋಕ್ಷಿತ್ ಅವರು ಹೌದು, ಈ ಬಾರಿ ನಾನು ಅವರ ಹೆಸರನ್ನ ತೆಗೆದುಕೊಳ್ತೀನಿ ಅಂತ ಹೇಳಿ ಮಂಜು ಅವರ ಹೆಸರನ್ನ ನಾಮಿನೇಷನ್ಗೆ ತೆಗೆದುಕೊಳ್ತಾರೆ. ಹಾಗೆ ಶಿಶಿರ್ ಅವರು ಕೂಡ ಮಂಜು ಅವರ ಹೆಸರನ್ನ ನಾಮಿನೇಟ್ಗೆ ತೆಗೆದುಕೊಳ್ತಾರೆ. ಜೊತೆಗೆ ಐಶ್ವರ್ಯ ಅವರು ಕೂಡ ಇದೇ ವಿಚಾರದಲ್ಲಿ ಗುಂಪುಗಾರಿಕೆಯನ್ನ ಮಾಡಿಕೊಂಡು ಮಂಜು ಅವರ ವಿಚಾರದಲ್ಲೇ ನಾಮಿನೇಷನ್ ಹೆಸರನ್ನ ತೆಗೆದುಕೊಳ್ತಾರೆ. ಹಾಗೆ ಉತ್ತಮ ಮತ್ತು ಕಳಪೆ ಅಂತ ಬಂದಾಗ ಮೋಕ್ಷಿತ್ ಅವ್ರಿಗೇನೆ ಉತ್ತಮ ಕೊಡ್ತಾರೆ. ಇಂಥ ಸ್ಪರ್ಧಿಗಳಿಗೆ ಅಂತ ಅನ್ಕೊಂಡೆ ಕಳಪೆಯನ್ನು ಕೂಡ ರಜತ್ ಅವ್ರಿಗೇನೆ ಕೊಡ್ತಾರೆ. ರಜತ್ ಅವರು ಕಳಪೆ ಪಟ್ಟವನ್ನ ಪಡೆದುಕೊಳ್ಳೋದಕ್ಕೆ ಅವರಿಗೆ ಅರ್ಹತೆ ಇತ್ತು, ಹಾಗಾಗಿ ಅವ್ರು ಕಳಪೆ ತೆಗೆದುಕೊಂಡ್ರು. ಆದ್ರೆ ಮೋಕ್ಷಿತ್ ಡಬಲ್ ಗೇಮ್ ಆಡ್ತಿದ್ದಾರೆ. ಡೇ 1 ಇಂದ ಅವರು 10 ಗುಂಪಿಗೆ ಸೇರ್ಕೊಂಡಿದ್ರು. ಅದಾದ ಬಳಿಕ ಮಂಜು ಅವ್ರ ಜೊತೆಗೆ ಹಾಗೆ ಗೌತಮಿ ಅವ್ರ ಜೊತೆಗೆ ಒಟ್ಟಾಗಿ ಚೆನ್ನಾಗಿದ್ರು. ಅಲ್ಲಿಂದ ಹೊರಗಡೆ ಬಂದ ಬಳಿಕ ಪಿತೂರಿಯನ್ನ ಮಾಡ್ತಿದ್ದಾರೆ, ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹಾಗೆ ತ್ರಿವಿಕ್ರಮ್ ಅವರು ಎಷ್ಟೇ ಸಹಾಯವನ್ನು ಮಾಡಿದ್ರು, ತ್ರಿವಿಕ್ರಮ್ ಜೊತೆಗೆ ಕ್ಲೋಸ್ ಆಗಿರೋದಕ್ಕೆ ಪ್ರಯತ್ನವನ್ನು ಕೂಡ ಪಟ್ರು. ತ್ರಿವಿಕ್ರಮ್ ಈ ರೀತಿಯಾಗಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಿದ್ದಾರೆ, ಆ ರೀತಿಯಾಗಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಮೋಕ್ಷಿತ್ ಅವರು ತಮ್ಮ ಮುಖವಾಡವನ್ನ ಬಿಚ್ಚಿಡ್ತಿದ್ದಾರೆ. ಇದು ಒಂದು ಕಡೆ ಆಯ್ತು ಅಂತಂದ್ರೆ, ಇಲ್ಲಿ ಗುಂಪುಗಾರಿಕೆ ವಿಚಾರದಲ್ಲಿ ಕಿಚ್ಚ ಸುದೀಪ್ ಅವರು ಈ 3 ಸ್ಪರ್ಧಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾಕಂತಂದ್ರೆ ಆಫ್ಟರ್ ಮಂಜು ಮತ್ತೆ ಗೌತಮಿ ಅವ್ರನ್ನ ಬಿಟ್ಟು ಬಂದ ಬಳಿಕ ಇವರು ಮತ್ತೊಂದು ಗುಂಪಿಗೆ ಸೇರ್ಕೊಂಡಿದ್ದಾರೆ. ಇಲ್ಲಿ ಯಾವುದೇ ಕೂಡ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ. ಅಲ್ಲೂ ಕೂಡ ಮಂಜು ಮತ್ತೆ ಗೌತಮಿ ಅವರ ಟೀಮ್ ಅಲ್ಲಿ ಇದ್ರಿ, ಇಲ್ಲೂ ಕೂಡ ಇವಾಗ ಐಶ್ವರ್ಯ ಹಾಗೆ ಶಿಶಿರ್ ಅವರ ಜೊತೆಗಿದ್ದೀರಿ. ಯಾವುದೇ ರೀತಿಯಾಗಿರುವಂತಹ ಬದಲಾವಣೆ ಇಲ್ಲ. ಒಂದು ಟೀಮ್ ಅನ್ನ ಬಿಟ್ಟು ಮತ್ತೊಂದು ಟೀಮ್ಗೆ ಸೇರ್ಕೊಂಡಿದ್ದೀರಿ ಅಂತ ಮೋಕ್ಷಿತ್ ಅವರಿಗೆ ಕಿಚ್ಚ ಸುದೀಪ್ ಅವರು ಕಿವಿಹಿಂಡಿದ್ದಾರೆ. ಈಗಾಗಲೇ ತ್ರಿವಿಕ್ರಮ್ ಮತ್ತೆ ಮಂಜು ಇವರಿಬ್ಬರ ನಡುವೆ ನಡೆದಂತಹ ಒಂದು ನೇರ ನಾಮಿನೇಷನ್ ಒಪ್ಪಂದ ವಿಚಾರಕ್ಕೂ ಕೂಡ ಕಿಚ್ಚ ಸುದೀಪ್ ಅವರು ಕಿವಿಹಿಂಡಿದ್ರು. ಸದ್ಯ ಈ 3 ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಳ್ಬೇಕು. ಇಲ್ಲದೆ ಹೋದ್ರೆ ಬೇರೆ ಸ್ಪರ್ಧಿಗಳನ್ನ ಬೇಕು ಅಂತಾನೆ ಟಾರ್ಗೆಟ್ ಮಾಡಿ ಒಳ್ಳೆ ಸ್ಪರ್ಧಿಗಳನ್ನ ಹೊರಗಡೆ ಕಳಿಸುವಂತಹ ಮಾಸ್ಟರ್ ಪ್ಲಾನ್ ಗಳನ್ನ ಇವರು ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಈ ಒಂದು ವಿಚಾರವನ್ನ ಕಿಚ್ಚ ಸುದೀಪ್ ಅವರು ಪ್ರಸ್ತಾಪವನ್ನು ಮಾಡೇ ಮಾಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಅಸಲಿಗೆ ಇಲ್ಲಿ ಯಾರು ಕಳಪೆ ಆಟ ಆಡ್ತಿದ್ದಾರೆ, ಯಾರು ಇಲ್ಲಿ ಗುಂಪುಗಾರಿಕೆಯನ್ನ ಮಾಡ್ತಿದ್ದಾರೆ, ಯಾರು ಪಿತೂರಿಯನ್ನ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.